ನನ್ನ ಎಲ್ಲ ದ್ವಿತೀಯ PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ದೇವರು ಸದಾ ಸಂತೋಷವಾಗಿಡಲಿ, ಎಲ್ಲರ ಪರೀಕ್ಷೆಗಳು ಚೆನ್ನಾಗಾಗಲಿ ಅಂತಲೇ ಈ ಎಲ್ಲ ವೀಡಿಯೋಸ್ಗಳನ್ನು ಮಾಡುತ್ತಿರುವಂಥದ್ದು. ದಯವಿಟ್ಟು ಫೋಕಸ್ ಮಾಡಿ ವಿಡಿಯೋಗಳ ಮೇಲೆ, ಆ ಪ್ರಶ್ನೆಗಳ ಮೇಲೆ ಫೋಕಸ್ ಮಾಡಿ, ಕೂತ್ಕೊಂಡು ಕೀ ಆನ್ಸರ್ ರೆಡಿ ಮಾಡಿ, ಕೂತ್ಕೊಂಡು ಬರೆದು ಕಲೀರಿ. ದಿಸ್ ಈಸ್ ದ ರೈಟ್ ವೇ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಆ್ಯನ್ಯುವಲ್ ಎಕ್ಸಾಮ್. ಮತ್ತು ಯಾವ ದಾರಿನೂ ಶಾರ್ಟ್ಕಟ್ ಇಲ್ಲ ಸರ್, ಆಯಿತಾ. ಗ್ರಾಮರಲ್ಲೇನೋ ನನ್ನ ಜವಾಬ್ದಾರಿ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ದೇನೆ. ಆದರೆ 3 ಮಾರ್ಕು 4 ಮಾರ್ಕು ಬರೆದು ಇವತ್ತು ಕಲಿಬೇಕು. ಆನ್ಸರು ಇರುವಂಥದ್ದು ದೊಡ್ಡದಲ್ಲ, ಎಕ್ಸಾಮಲ್ಲಿ ಬರೀಬೇಕಲ್ವಾ. ದಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್, ಹೌದಲ್ವಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆಗಳು ಇರುವಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಹೋಗ್ತಾ ಇದ್ದೇನೆ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಇರುತ್ತೆ ಇದು. ಈ ಕ್ವಶನ್ ಪೇಪರು ಈಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, ತಾವುಗಳು ನೋಡ್ಕೋಬೋದು. 18 ಅಂತಲೇ ಇದೆ ಎಲ್ಲ ಕ್ವಶನ್ಸ್. ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ಸಲ್ಲಿ 18ನೆಯ ಪ್ರಶ್ನೆ ಅದು ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲಾಂಟ್ ಇನ್ ದ ಫಾರೆಸ್ಟಿಂದನೇ ಬರೋದು. ಆ 18ನೆಯ ಪ್ರಶ್ನೆ ಯಾವ ಪಾಠ? ವಂದನ ಶಿವರವರ ಪಾಠ. ಹಾಗಿದ್ರೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಜೊತೆಗೆ ಪ್ರಿಪೇಟರಿ ಎಕ್ಸಾಮ್ 1, 2 ಇದರಲ್ಲೆಲ್ಲ ಯಾವ ಪ್ರಶ್ನೆಗಳು ಇಲ್ಲಿ ಕೇಳಲಾಗಿತ್ತು ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳನ್ನು ಮೊದಲು ರೆಡಿ ಆಗಬೇಕು, ನಂತರದಲ್ಲಿ ಬೇರೆದಕ್ಕೆ ಕಣ್ಣು ಹಾಕಬೇಕು. ಬನ್ನಿ ಈಗ, ಹೌ ವಾಸ್ ಹಿಮಾಲಯನ್ ರೀಜನ್ ಎಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನ ಶಿವ. ಮಾಡಲ್ 1 ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಆನ್ಸರು ಇದಾಗಿರುತ್ತೆ. ಕ್ವಶನ್ ನಂಬರ್ 18, ವೈ ಡಿಡ್ ವಂದನ ಶಿವ ಸ್ಟಾರ್ಟ್ ನವಧನ್ಯ ಫಾರ್ಮ್? ಮಾಡಲ್ 2ನಲ್ಲೂ ಕೇಳಿದ್ದಾರೆ, ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ 1ನಲ್ಲೂ ಈ ಕ್ವಶನ್ ಕೇಳಿದ್ದಾರೆ. ನನ್ನ ಏನಂತೀರ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳೇ ಹಾಗೂ ನನ್ನ ಫ್ರೆಶ್ ಕ್ಯಾಂಡಿಡೇಟ್ಸ್ಗಳೇ ಇಬ್ಬರಿಗೂ ಕೂಡ ಈ ವಿಡಿಯೋ ಭಾಳ ಹೆಲ್ಪ್ ಆಗುತ್ತೆ ಕಣ್ರೋ, ಆಯಿತಾ. ನನ್ನ ಪ್ರಕಾರ ನಿಮ್ಮ ಈಗ ಈ 3 ಪ್ರಶ್ನೆಗಳಲ್ಲಿ ಬಹಳ ವೇಟೇಜನ್ನು ಹೊಂದಿರುವಂಥದ್ದು ಅದು ಕ್ವಶನ್ ನಂಬರ್ 10 ಸೆಂಟ್ರ್ ಆಗಿರುತ್ತೆ, ನವಧನ್ಯ ಫಾರ್ಮ್ ಅಂತ, ಆಯಿತಾ. ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಡಿಕ್ಷನ್. ರೈಟ್ ಎ ನೋಟ್ ಆನ್ ಕಾರ್ಮ್ಯಾಕ್ ಕುಲಿನಿನ್ ಥಾಟ್ಸ್ ಆನ್ ಸಪ್ರೇಟ್ನೆಸ್ ಆ್ಯಸ್ ಕೋಟೆಡ್ ಬೈ ವಂದನ ಶಿವ ಅಂತ ಇದೆ. ಇದು ಮಾಡಲ್ ಪೇಪರ್ 3 ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮ್ 2 ಎರಡರಲ್ಲೂ ಕೂಡ ಸೇಮ್ ಕ್ವಶನ್ ಕೇಳಿದ್ದಾರೆ ನನ್ನ ಪ್ರೀತಿಯ ಮಕ್ಕಳೇ, ಹೌದಲ್ವಾ. ಹಾಗಿದ್ರೆ ಇದಕ್ಕೆ ರೆಡಿ ಆಗಬೇಕು ನೀವು. ಆನ್ಸರ್ ಎಲ್ಲಿದೆ ಅಂತ ಕೇಳಿಬಿಡ್ತೀರ ನೀವು ಒಂದೇ ಸಲ. ನೀವೆಲ್ಲ ಹೇಗೆ ಅಂದರೆ, ಸರ್ ಆನ್ಸರ್ ಎಲ್ಲಿದೆ ಸರ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಅಂತ ಕೇಳ್ತೀರಾ. ಆನ್ಸರು ತಾವುಗಳು ದಯವಿಟ್ಟು ನಿಮ್ಮ ಏನಂತೀರ, ತಾವುಗಳು ವಂದನ ಶಿವರವರ ಪಾಠವನ್ನು ತಗೊಂಡ್ರೆ ಆನ್ಸರ್ ಬರುವಂಥದ್ದು ಪೇಜ್ ನಂಬರ್ 25 ಆಗಿರುತ್ತೆ. ಪೇಜ್ ನಂಬರ್ 25ನಲ್ಲಿ 3rd ಪ್ಯಾರಾಗ್ರಾಫ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಈಗ ಆನ್ಸರ್ ಎಲ್ಲಿದೆ ಅಂತಲೂ ಕೂಡ ಹೇಳಿದ್ದೇನೆ, ಆಯಿತಾ. ಬನ್ನಿ ಈಗ ನಾವು ಸನ್ನಿ ಮಾರ್ನಿಂಗ್ ಕ್ವಶನ್ ನಂಬರ್ 19, 19 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುವಂತಹ ಕ್ವಶನ್ ನಂಬರ್ 19 ಅದು ಸನ್ನಿ ಮಾರ್ನಿಂಗ್ ಚಾಪ್ಟ್ರಿಂದನೇ ಆಗಿರುತ್ತೆ. ಹಾಗಿದ್ರೆ ಸನ್ನಿ ಮಾರ್ನಿಂಗ್ ಚಾಪ್ಟ್ರಲ್ಲಿ ತಾವುಗಳು ಏನೆಲ್ಲ ನೋಡ್ಬೋದು ಅಂತ ನಾವುಗಳು ಈಗ ಚರ್ಚೆ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡೋಣ, ಆಯಿತಾ ಮಕ್ಕಳೇ. ಬನ್ನಿ ಈಗ ನಾವು ಸನ್ನಿ ಮಾರ್ನಿಂಗಲ್ಲಿ ಮಾಡಲ್ 1, ಮಾಡಲ್ 2, ಮಾಡಲ್ 3, ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2 ಇದರಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿತ್ತು ಅಂತ ನೋಡ್ತಾ ಹೋಗೋಣ. ಹಾಗಿದ್ರೆ ಕ್ವಶನ್ ನಂಬರ್ ಮಾಡಲ್ ಕ್ವಶನ್ ಪೇಪರ್ 1 ಹಾಗೂ ಪ್ರಿಪೇಟರಿ 1ನಲ್ಲಿ ಹೌ ಡಸ್ ಡಾನ್ ಗಾನ್ಸಲೋ ರೀಕಾಲ್ ದ ಬ್ಯೂಟಿ ಆಫ್ ಸಿಲ್ವರ್ ಮೇಡನ್ ಅಂತ ಇದೆ, ಹೌದಲ್ವಾ. ಇದಕ್ಕೆ ಬಹಳ ಜನ ವಿದ್ಯಾರ್ಥಿಗಳು ಆನ್ಸರ್ ಹುಡುಕ್ತಾನೆ ಇರ್ತಾರೆ. ನಿಜವಾಗಿಯೂ ಗೈಡಲ್ಲಿ ಹುಡುಕ್ಬಿಟ್ಟು ಬರೆಯುವಂಥ ಆನ್ಸರ್ ಆಗಿರುತ್ತೆ. ಆದರೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ ಅನ್ನೋದನ್ನು ಬೇಕಲ್ವಾ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತಾವುಗಳು ಏನಂತೀರ, ರೀಕಾಲ್ ಹರ್ ಬ್ಯೂಟಿ ಅಂತ ಕೇಳಿದರೆ 2 ನಿಮಿಷ ಕೊಡಿ. ಪೇಜ್ ನಂಬರ್ 43, 43 ಪೇಜ್ ನಂಬರು, ಫಸ್ಟ್ ಪ್ಯಾರಾಗ್ರಾಫೇ ಇದಕ್ಕೆ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕ್ಲಿಯರ್? ಪೇಜ್ ನಂಬರ್ 43 ಇದಕ್ಕೆ ಫಸ್ಟ್ ಪ್ಯಾರಾಗ್ರಾಫ್ ಆನ್ಸರ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 19, ವೈ ಡೂ ಡೊನಾಲರಾ ಆ್ಯಂಡ್ ಡಾನ್ ಗಾನ್ಸಲೋ ಚೂಸ್ ನಾಟ್ ಟು ರಿವೀಲ್ ದೇರ್ ಟ್ರೂ ಐಡೆಂಟಿಟೀಸ್ ಟು ಈಚ್ ಅದರ್? ಪ್ರಶ್ನೆ ಅರ್ಥ ಆಯ್ತಾ? ಮಾಡಲ್ ಕ್ವಶನ್ ಪೇಪರ್ 2ನಲ್ಲಿ ಕೇಳಿರುವಂಥ ಪ್ರಶ್ನೆ ಏನು? ಯಾವ ಕಾರಣಕ್ಕಾಗಿ ಈ ಅಜ್ಜ 70 ವರ್ಷದ ಮುದುಕ 70 ವರ್ಷದ ಮುದುಕಿ ಇಬ್ಬರೂ ಕೂಡ ವೆನ್ ದೇ ವರ್ ಸಿಟ್ಟಿಂಗ್ ಇನ್ ದಿ ಪಾರ್ಕ್ ಆಫ್ ಪಾರ್ಕ್ ಆಫ್ ಮ್ಯಾಡ್ರಿಡಲ್ಲಿ ಕೂತ್ಕೊಂಡಾಗ ಇಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ತಮ್ಮ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು, ಅದೇ ಇಲ್ಲಿ ನಾಟ್ ಟು ರಿವೀಲ್ ದ ಟ್ರೂ ಐಡೆಂಟಿಟೀಸ್, ನಿಜವಾದ ನಮ್ಮ ಪರಿಚಯವನ್ನು ಇವಳಿಗೆ ಕೊಡಬಾರ್ದು, ಇವಳು ಅವನಿಗೆ ಕೊಡಬಾರ್ದು ಅಂತ ಈ ರೀತಿಯಾಗಿ ಯಾಕೆ ಅಂದುಕೊಳ್ಳುತ್ತಾರೆ, ಯಾಕೆ ಅವರು ಐಡೆಂಟಿಟಿಯನ್ನು ರಿವೀಲ್ ಮಾಡಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ.
ಇದಕ್ಕೆ ತಾವುಗಳು ಸ್ವಲ್ಪ ತಾರ್ಕಿಕ ಅಂತ ಹೇಳಿದರೆ ಕ್ರಿಟಿಸೈಸ್ ಮಾಡಿ ಬರುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ಸ್ವಂತ ವಾಕ್ಯಗಳಲ್ಲಿ ಬರೆಯುವಂಥದ್ದು. ಯಾಕೆ ಅಂದರೆ ಇಬ್ಬರೂ ಕೂಡ ಆಲ್ರೆಡಿ ಪ್ರಾಮಿಸ್ ಮಾಡಿರ್ತಾರೆ, ನಾನು ನಿನಗೆ ಮದುವೆ ಆಗೋದು, ನೀನು ನನಗೆ ಮದುವೆ ಆಗೋದು ಅಂತ. ಆದರೆ ಕಾಲ ಕಳೆದ ಹಾಗೆ ಏನಾಗುತ್ತೆ, ಯಾವುದನ್ನು ಬರಿಬೇಕು ತಾವುಗಳು, ಸ್ವಲ್ಪ ಇನ್ಸಿಡೆಂಟನ್ನು ಬರಿಬೇಕು. ಯಾರ್ದು, ಮರ್ಚೆಂಟ್ ಹಾಗೂ ಗ್ಯಾಲೆಂಟ್ ಲವರ್ ಇಬ್ಬರು ಹೊಡೆದಾಡ್ಕೊಂತಾರಲ್ವ, ಆ ಸೀನನ್ನು ಸ್ವಲ್ಪ ಬರೀಬೇಕಾಗತ್ತೆ. ಆ ಸೀನ್ ನಿಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿದರೆ ಪೇಜ್ ನಂಬರ್ 43 ಲಾಸ್ಟ್ ಪ್ಯಾರಾಗ್ರಾಫಿಂದ ಹಿಡಿದು ಪೇಜ್ ನಂಬರ್ 44 ಒಂದು 10 ಲೈನ್ವರೆಗೂ ಸಿಗುತ್ತೆ. ಅಂದರೆ ವಿದ್ಯಾರ್ಥಿಗಳೇ ಇದನ್ನು ಬರ್ಕೊಂಡು ಆಯಿತಾ, ಬಿಕಾಸ್ ಆಫ್ ದಟ್ ವಾಟ್ ಹ್ಯಾಪನ್ ಇಯರ್ ಬೋತ್ ಆಫ್ ದೆಮ್ ಡಿಡ್ ನಾಟ್ ಮೀಟ್ ಫಾರ್ ಲಾಂಗ್ ಟೈಮ್ ಅಂತ ಬರೆದು ಡಾನ್ ಗಾನ್ಜಲೋ ಆಯಿತಾ ಈ ಗಾಟ್ ಮ್ಯಾರೀಡ್. ಇದನ್ನು ಮೊದಲು ತಾವುಗಳು ಬರೀಬೇಕಾಗಿರೋದೇನು, ಇಬ್ಬರೂ ಕೂಡ ಮದುವೆ ಆಗಿಬಿಡ್ತಾರೆ ಅಂತ ಆಯಿತಾ. ನೀವು ಅದನ್ನು ಬರೀಲೇಬೇಕು. ಏನನ್ನು ಬರೀಬೇಕು ಹೇಳಿ, ಬೋತ್ ಆಫ್ ದೆಮ್ ದೇ ಗಾಟ್ ಮ್ಯಾರೀಡ್. ಇಬ್ಬರೂ ಕೂಡ, ಇಬ್ಬರು ಅಂದರೆ ಇಬ್ಬರು. ಅದು ಎಲ್ಲಿದೆ ಅಂದರೆ ಪೇಜ್ ನಂಬರ್ 45 ಲಾಸ್ಟ್ ಪ್ಯಾರಾಗ್ರಾಫ್, ಪೇಜ್ ನಂಬರ್ 46 ಫಸ್ಟ್ ಪ್ಯಾರಾಗ್ರಾಫಲ್ಲಿ ಎರಡೂ ಕೂಡ ಕತೆಗಳು ಇದ್ದಾವೆ. 2 ಲೈನ್ಸ್ ಇದೆ. ಆ ಎರಡೂ ಕತೆ ಬರ್ಕಂತ ಹೋಗಬೇಕೇನು, ಡೊನಾಲ್ಡರ ಹೌದಲ್ವಾ, ಶಿ ವೇಟೆಡ್ ಫಾರ್ ಹೌ ಮೆನಿ ಡೇಸ್, ಶಿ ವೇಟೆಡ್ ಫಾರ್ ಹೌ ಮೆನಿ ಡೇಸ್, ಶಿ ವೇಟೆಡ್ ಫಾರ್, ಹೇಳಿ ನೋಡೋಣ. ನೀವು ಅದನ್ನು ಹೇಳಿಲ್ಲ ಅಂದರೆ 2 ಇಯರ್ಸ್, 2 ವರ್ಷಗಳು ಅವಳು ವೇಟ್ ಮಾಡಿರ್ತಾಳೆ ಆಯಿತಾ. ಇವನು ಯಾರು 3 ಮಂತ್ಸ್ ಅಷ್ಟೇ ಡಾನ್ ಗಾನ್ಜಲೋ. ಇದನ್ನೆಲ್ಲ ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ ಇನ್ನೊಂದು 19 ಸನಿ ಮಾರ್ನಿಂಗಲ್ಲಿ ಮಾಡಲ್ 3ನಲ್ಲಿ ಹೌ ಡಸ್ ಡಾನಾಲಾರಾ ಡಿಸ್ಕ್ರೈಬ್ ಹರ್ ಓನ್ ಡೆತ್ ಅಂತ ಇದೆ. ಇದಕ್ಕೆ ನಾನು ಹೇಳಿದ್ದಲ್ವ, ಕ್ವಶನ್ ನಂಬರ್ 3 ಇದರಲ್ಲಿ ಪೇಜ್ ನಂಬರ್ 45 ಒಂದು 12 ಲೈನಿನ ಒಂದು ಪ್ಯಾಸೇಜ್ ಇದೆ, ಅದೇ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ. ಇದು ಸುಳ್ಳು ಕತೆ. ಡೊನಾಲ್ಡರ ತನ್ನ ಫ್ರೆಂಡನ್ನು ಸೃಷ್ಟಿ ಮಾಡಿಬಿಟ್ಟು ಒಂದು ಸುಳ್ಳು ಕಥೆಯನ್ನು ಹೇಳ್ತಾಳೆ, ಅದು ಆನ್ಸರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ನನ್ನ ಉದ್ದೇಶ ಸಂಪೂರ್ಣವಾಗಿ ಕ್ವಶನ್ ನಿಮಗೆ ತಿಳಿಸ್ಬಿಟ್ರೆ ಹೇಗೆ ಬರಿಬೇಕು ಅಂತ ಮೈಂಡ್ ಮೆಚ್ಯೂರಿಟಿ ಆಗುತ್ತೆ. ಪ್ರಶ್ನೆನೇ ಗೊತ್ತಾಗದೇ ಇದ್ದಾಗ 2 ಲೈನ್ ಬರಿಬೋದು, ಆ ಪಾಠಕ್ಕೆ ಸಂಬಂಧಪಟ್ಟದ್ದು. ಹಾಗಾಗತ್ತೆ, ವಾಟ್ ಲೆಡ್ ಟು ದಿ ಡ್ಯುಯಲ್ ಬಿಟ್ವೀನ್ ದ ಗ್ಯಾಲೆಂಟ್ ಲವರ್ ಆ್ಯಂಡ್ ದಿ ಮರ್ಚೆಂಟ್ ಅಂತ ಇದೆ. ಸನ್ನಿ ಮಾರ್ನಿಂಗ್ ನೋಡಿ, ಆ್ಯಕ್ಚುಲಿ ಇದು 3 ಮಾರ್ಕ್ಸಿಗೆ ಕೊಡುವಂಥದ್ದಲ್ಲ ಕಣ್ರಿ, ಮೂರ್ಖರು ಕಣ್ರಿ ಅವರೆಲ್ಲ. ನೋಡಿ, ವಾಟ್ ಲೆಡ್ ಟು ದಿ ಡ್ಯುಯಲ್ ಬಿಟ್ವೀನ್ ದ ಗ್ಯಾಲೆಂಟ್ ಲವರ್ ಆ್ಯಂಡ್ ದ ಮರ್ಚೆಂಟ್ ಅಂತ ಹೇಳಿದರೆ ಆಯಿತಾ, ಅದಕ್ಕೆ ಆನ್ಸರ್ ನಾನು ಹೇಳಿದ್ನಲ್ವ ಈಗ ತಾನೇ ನಿಮಗೆ. ಎ ಡೇ ಲೇಟರ್ ಇನ್ ದ ಆಫ್ಟರ್ನೂನ್ ಇನ್ ದ ಗ್ಯಾಲೆಂಟ್ ಲವರ್ ಹಾರ್ಸ್ ವುಡ್ ರಿಟರ್ನ್ ಟು ದ ಸೇಮ್ ಪಾತ್ ಅಂತ. ಅದು ಏನಂತೀರ ನೀವು, ಪೇಜ್ ನಂಬರು 43 ತಗೊಂಡ್ರೆ ಲಾಸ್ಟ್ ಪ್ಯಾರಾಗ್ರಾಫ್ ಇರದೇ ಜಾಸ್ತಿ ಇಲ್ಲ ಕಣ್ರಿ, 6 ಲೈನ್ ಇದೆ. 6 ಲೈನಿಗೆ ಯಾರಿಗೆ ಕೊಡ್ತಾರೆ ಮಾರ್ಕ್ಸ್? ಇಂತಹ ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ ಒಮ್ಮೊಮ್ಮೆ. ತಾವುಗಳು ರೆಡಿ ಇರಬೇಕು ಆಯಿತಾ. ಹಾಗಾಗಿ ನಾನು ಹೇಳಿದ್ದು, ನನ್ನ ಫೋಕಸ್ಸು ನಾನು ನಿಮಗೆ ಮಾಡಿ ಕೊಡ್ತೇನೆ ಒಂದು ವಿಡಿಯೋ ಆಯಿತಾ. ಯಾಕಂದರೆ ಜಾಸ್ತಿ ಬರಿಬೇಕು ಅಂದರೆ ಆ ಆನ್ಸರ್ ನಮಗೆ ಗೊತ್ತಿರಬೇಕಲ್ವ. ಈಗ ವೆನ್ ಯು ಆರ್ ವರ್ಲ್ಡಲ್ಲಿ ನೋಡಿ, ಎಲ್ಲದಕ್ಕೂ ಒಂದೇ ಆನ್ಸರು ತೋರಿಸ್ಕೊಡ್ತೇನೆ. ಹೌ ಡಸ್ ದ poet portrait that his love is different from that of others in the poem. ಅಂದರೆ ತನ್ನ ಪ್ರೀತಿ ಬೇರೆಯವರ ಪ್ರೀತಿಗಿಂತ ಭಿನ್ನವಾಗಿದೆ ಅಂತ ಯಾವ ರೀತಿಯಾಗಿ ಚಿತ್ರಣವನ್ನು ಮಾಡಿದ್ದಾನೆ ಡಬ್ಲ್ಯೂ ಬೀಟ್ಸ್ ಪದ್ಯದಲ್ಲಿ ಅಂತ ಕೇಳಿದ್ದಾರೆ. ಹಾಗಿದ್ರೆ ಮಾಡಲ್ 1 ಹಾಗೂ ಪ್ರಿಪೇಟರ್ ಎಕ್ಸಾಮ್ 1 ಸೇಮ್ ಕ್ವಶನ್ ಇತ್ತು. ಹಾಗಿದ್ರೆ ಮಾಡಲ್ 2ನಲ್ಲಿ ಏನು ಕೇಳಿದ್ದ, ಹೌ ಡಸ್ ದ ಪೋಯೆಟ್ ಎಕ್ಸ್ಪ್ಲೈನ್ ದ ಒನ್ ಮ್ಯಾನ್ಸ್ ಲವ್ ಇಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಅದರ್ಸ್ ಇನ್ ದ ಪೋಯಮ್. ಸೇಮ್ ಕ್ವಶನು, ಕೇಳುವ ವಿಧಾನ ಬೇರೆ. ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಅಂದರೂ ಒಂದೇ, ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್ ಅಂದರೂ ಒಂದೇ, ಹೌದಲ್ವಾ. ನೋಡಿ, ಡಿಸ್ಕ್ರೈಬ್ ದಿ ಯೂನಿಕ್ನೆಸ್ ಆಫ್ ದಿ ಪೋಯೆಟ್ಸ್ ಲವ್ ಆ್ಯಸ್ ಎಕ್ಸ್ಪ್ರೆಸ್ಡ್ ಅಂತ ಇದೆ. ಯೂನಿಕ್ನೆಸ್ ಅಂದ್ರೇ ಅದೇ ಅಲ್ಲಿ ಕೊಟ್ಟಿರೋದು. ಹಿಸ್ ಲವ್ ಈಸ್ ಡಿಫ್ರೆಂಟ್ ಅಂದ್ರೇನು, ಯೂನಿಕ್ ಆಗಿತ್ತು, ಅದನ್ನು ಮಾಡಿ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಸೇಮ್ ರೀ ಆನ್ಸರು. ನೋಡಿ, ವೆನ್ ಆ್ಯಂಡ್ ಹೌ ಡಸ್ ಲವ್ ಫ್ಲೀ ಅಕಾರ್ಡಿಂಗ್ ಟು ಡಬ್ಲ್ಯೂ ಬಿ ಈಟ್ಸ್ ಅಂತ ಇದೆ. ಅದನ್ನು ಸ್ವಲ್ಪ ಬರೆದುಬಿಟ್ಟು ಆನ್ಸರ್ ಪೂರ್ತಿ ಇದನ್ನು ಎಂಡಲ್ಲಿ ಟಚಪ್ ಕೊಡಬೇಕು ಅಷ್ಟೇ ಸರ್, ಮತ್ತೇನೂ ಇಲ್ಲ ಆಯಿತಾ. ಈಗ ಕಾರ್ ಎಲ್ಲದೂ ಕೂಡ ಮಾಡಿಬಿಟ್ಟು ನಿಮಗೆ ಯಾವ ಕಲರ್ ಇಷ್ಟನೋ ಅದನ್ನು ಲಾಸ್ಟಿಗೆ ಟಚಪ್ ಕೊಡೋದು. ಎಲ್ಲರಿಗೂ ಕೂಡ ಸೇಮ್ ಬ್ರ್ಯಾಂಡು, ಸೇಮ್ ವೆಹಿಕಲ್ಲು, ಸೇಮ್ ಎಲ್ಲದೂ ಕೂಡ ಏನು ಟಚಪ್ ಕೊಡ್ತಾಯಿದ್ದೀರಾ, ಓನ್ಲಿ ಕಲರ್ ಈಸ್ ಚೇಂಜ್. ಹಾಗೆ ಆನ್ಸರು ಎಂಡ್ ಮಾಡುವ ಸಮಯದಲ್ಲಿ ಅಥವಾ ಪ್ರಾರಂಭ ಮಾಡುವ ಸಮಯದಲ್ಲಿ ಹಾಗೂ ಎಂಡ್ ಮಾಡುವ ಸಮಯದಲ್ಲಿ ಕ್ವಶನಲ್ಲಿ ಏನು ಕೇಳಿದಾನೋ ಅದನ್ನು ತಗೊಂಡು ತಾವುಗಳು ಎಂಡ್ ಮಾಡಬೇಕಾಗಿರುತ್ತೆ. ಕ್ವಶನ್ ನಂಬರ್ 21 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ, ಆನ್ಸರ್ ಕೂಡ ಫಿಕ್ಸು. ಈಗಾಗಲೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಯಾರಿಗೆ ಗೊತ್ತಾಗ್ತಾ ಇಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರು ರಿಲೀಸ್ ಮಾಡಿದ್ದೇನೆ, ಲಿಂಕನ್ನು ಕೊಟ್ಟಿರ್ತೇನೆ. ಹುಡುಕಲಿಕ್ಕೆ ತೊಂದರೆ ಆಗುತ್ತೆ ಅಂತ ಮತ್ತೆ
ಆಯಿತಾ. ನೋಡಿ, ಹೌ ಡಸ್ ಟು ದ ಫುಟ್ ಫ್ರಮ್ ಇಸ್ ಚೈಲ್ಡಿಂದನೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 21ನೇ ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ಟು ದ ಫುಟ್ ಫ್ರಮ್ ಇಸ್ ಚೈಲ್ಡನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಂತೀರ ತಾವುಗಳು, ಹೌ ಡಸ್ ದ ಚೈಲ್ಡ್ ಫುಟ್ ಡಿಫೀಟೆಡ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್. ಡಿಫೀಟೆಡ್ ಅಂದ್ರೇನು? ಸೋತು ಹೋದೆ ನಾನು ಅಂತ ಯಾವಾಗ ಅಂದ್ಕೊಳ್ಳುತ್ತೆ, ಅದ್ರ ಬಗ್ಗೆ ಏನು ಕತೆ ಬರೀರಲ್ಲ ಅಂತ ಇಲ್ಲಿ ಕೇಳಿದ್ದಾರೆ. ಪದ್ಯವನ್ನು ಇಟ್ಕೊಂಡು ಬರಿಬೇಕು. ಪದ್ಯವನ್ನು ಇಟ್ಕೊಂಡು ಅಂದರೆ ಮೈಂಡಲ್ಲಿ ನೋಡಿ. ಟು ದ ಫುಟ್ ಫ್ರಮ್ ಮಿಸ್ ಚೈಲ್ಡ್ ರೆಪ್ರೆಸೆಂಟ್ಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಲ್ಯೂಷನ್ ಆ್ಯಂಡ್ ದ ರಿಯಲ್ ಲೈಫ್. ಇಲ್ಯೂಷನ್ ಅಂದರೆ ಏನು ಗೊತ್ತಾ? ಭ್ರಮೆ ಅಂತ. ಮಗು ಭ್ರಮೆನಲ್ಲಿತ್ತು, ನನ್ನ ಜೀವನ ಸುಂದರವಾಗಿರುತ್ತೆ ಅಂತ. ಮಗು ಅಂದರೆ ನೀವೇಗಳೇ ಕಣ್ರಿ. ನೀವು ಸಂತೋಷವಾಗಿದ್ದರೆ ಏನಂತ ಗೊತ್ತಾ? ನಮ್ಮ ಜೀವನ ಭಾಳ ಸಂತೋಷವಾಗಿರುತ್ತೆ ಚಿಕ್ಕವರಾಗಿದ್ದಾಗ, ಹೌದಲ್ವಾ? ಆದರೆ ಮೆಲ್ಲಕ್ಕೆ ದೊಡ್ಡಕ್ಕೆ ಆಗ್ತಾ ಇದ್ದಂಗೆ ಆಮೇಲೆ ಗೊತ್ತಾಯ್ತು ನಿಮಗೆ, ತಮ್ಮ ಇದು ನಮ್ಮದಲ್ಲ, ಹೌದಲ್ವಾ? ಜೀವನ ನಮ್ಮ ಕೈಯಲ್ಲೇ ಇಲ್ಲ. ತಂದೆ ತಾಯಿಗಳು ರೂಲ್ಸ್ ಹಾಕಿದ್ದಾರೆ, ಸಮಾಜ ರೂಲ್ಸ್ ಹಾಕಿದೆ, ಕಡಿವಾಣ ಹಾಕಿದೆ, ಶಾಲೆ ನಮಗೆ ರೂಲ್ಸ್ ಹಾಕಿದೆ, ಆಯಿತಾ? ಎಲ್ಲಿ ನಗುವ ಹಾಗಿಲ್ಲ, ಅಳುವ ಹಾಗಿಲ್ಲ. ಇದನ್ನು ನಾವು ಬಾಂಡೇಜಸ್ ಅಂತ ಕರಿತೀವಿ, ರೂಲ್ಸ್ ಅಂತ ಕರಿತೀವಿ. ಇದೇ ಈ ಒಂದು ಪದ್ಯದಲ್ಲಿ ಬರೆಯುವಂಥದ್ದು ರಿಯಲ್ ಲೈಫಿಗೂ ಆ ಭ್ರಮೆಗೂ, ಆಯಿತಾ? ಏನು ವ್ಯತ್ಯಾಸ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 21 ನೋಡಿ. ರೈಟ್ ಎ ನೋಟ್ ಆನ್ ದಿ ಲೈಫ್ ಆಫ್ ದಿ ಫುಟ್ ಇನ್ ದ ಶೂ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ಅಂತ ಇದೆ. ಅದೇ ರಿಯಲ್ ಲೈಫು ಅದೇ ಶೂ ಅಂತ. ಹಾಗಾಗಿ ಇಲ್ಲಿ ಮೆಟಫರ್ ಇದೆ, ಆಯಿತಾ? ನೋಡಿ, ಟು ದ ಫುಟ್ ಫ್ರಮ್ ಇಸ್ ಚೈಲ್ಡ್ ಅಂತ ಇದೆ, ಇದು ಮೆಟಫರ್ ಆಗಿರುತ್ತೆ. ಇನ್ನೊಂದು ನೋಡಿ, ಮಾಡಲ್ 3 ಹಾಗೂ ಪ್ರಿಪೇಟರ್ ಎಕ್ಸಾಮ್ 2ನಲ್ಲಿ ಅದೇ ಕ್ವಶನ್ನು ಇದಕ್ಕೆ ಆನ್ಸರ್ ರೆಡಿ ಮಾಡಿರ್ತೀನಿ, ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಕ್ವಶನ್ ನಂಬರ್ 21 ವಾಟ್ ಚೇಂಜಸ್ ಡಿಡ್ ದ ಫುಟ್ ಅಂಡರ್ ಗೋ ಇನ್ ದ ಶೂ ಅಂತ ಇದೆ. ಶೂ ಅಂದರೆ ಏನು ಗೊತ್ತಾ? ಬಾಂಡೇಜಸ್ ಅಂತ. ನೋಡಿ, ನಿಮ್ಮ ಪಾದವನ್ನು ಇಫ್ ಯು ಕೀಪ್ ಯುವರ್ ಫುಟ್ ಇನ್ಸೈಡ್ ದ ಶೂ, ನೋ ಒನ್ ಕ್ಯಾನ್ ಸಿ ಹೌ ಇಟ್ ಗ್ರೋ. ಅದನ್ನು ಯಾವ ರೀತಿ ಹೌ ಇಟ್ ಗ್ರೋಸ್, ಅದು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತ ಯಾರು ಕೂಡ ನೋಡಲಿಕ್ಕೆ ಆಗಲ್ಲ. ತಾನು ಬೆಳೀತಾನೆ ಇರುತ್ತೆ. ಅಂದರೆ ಅದಕ್ಕೆ ಅಲ್ಲಿರೋದು ಒನ್ ಕಾಂಟ್ ಸಿ ದಿ ಅನದರ್ ಅಂತ. ಒಂದು ಪಾದ ಇನ್ನೊಂದು ಪಾದವನ್ನು ನೋಡಲಿಕ್ಕೂ ಕೂಡ ಆಗಲ್ಲ ಅಂತ, ಹೌದಲ್ವಾ ವಿದ್ಯಾರ್ಥಿಗಳೇ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಕ್ವಶನಿನ ಆನ್ಸರಿನ ಲಿಂಕನ್ನು ಕೊಟ್ಟಿರ್ತೇನೆ, ರೆಡಿಯಾಗಿ ಬನ್ನಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 22 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಪಾಠದಿಂದನೇ ಬರುತ್ತೆ. ಪಾಠ ಅಲ್ಲ, ಇದು ಪದ್ಯದಿಂದನೇ ಬರುತ್ತೆ. ಹಾಗಿದ್ರೆ ಮಾಡಲ್ 1, ಮಾಡಲ್ 2, ಮಾಡಲ್ 3, ಪ್ರಿಪೇಟರಿ 1 ಹಾಗೂ ಪ್ರಿಪೇಟರಿ 2ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ರು ಅಂತ ನೋಡೋಣ. ವಾಟ್ ಎಕ್ಸ್ಪೆಕ್ಟ್ಸ್ ಆಫ್ ನೇಚರ್ ಮೇಕ್ ದಿಸ್ ಅರ್ತ್ ಹೆವನ್ ಅಕಾರ್ಡಿಂಗ್ ಟು ಕುವೆಂಪು ಅಂತ ಇದೆ. ಏನೂ ಇಲ್ಲ ಕಣ್ರಿ. ಈ ಭೂಮಿಯನ್ನು ಸ್ವರ್ಗನನ್ನಾಗಿಸಲು ಯಾವ ಉದಾಹರಣೆಗಳನ್ನು, ಯಾವ ನೇಚರಲ್ಲಿ ಇರುವಂತಹ ಸೌಂದರ್ಯವನ್ನು ನಮ್ಮ ಕುವೆಂಪುರವರು ತಿಳಿಸ್ಕೊಟ್ರು ನಮಗೆ ಅಂತ, ಪ್ರೂವ್ ಮಾಡಿದರು ಅಂತ. ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ, ಯಾವ ರೀತಿಯಾಗಿ ಕುವೆಂಪುರವರು ತಮ್ಮ ಬರವಣಿಗೆಯ ಮುಖಾಂತರ ಆಕಾಶದಲ್ಲಿರುವ ಸ್ವರ್ಗವನ್ನು ಭೂಮಿಗೆ ತರ್ತಾರೆ, ಅದರ ಬಗ್ಗೆ ಬರೆಯಿರಿ, ಚರ್ಚಿಸಿ ಅಂತ. ಸೇಮ್ ಆನ್ಸರು. Poet creates heaven on earth. Discuss with reference to heaven if you are not there on this earth. ಇಷ್ಟೇ, ಏನು ಕೊಟ್ಟರು ಸೇಮ್ ಆನ್ಸರು ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ವೀಕ್ ಸ್ಟೂಡೆಂಟ್ಸಿಗೆ ಸಪ್ರೇಟಾಗಿ ಒಂದು ಆನ್ಸರ್ ಇದೆ, ಡಲ್ ಸ್ಟೂಡೆಂಟ್ಸಿಗೆ ಒಂದು ಸಪ್ರೇಟಾಗಿ ಆನ್ಸರ್ ಇದೆ. ನಾನು ಕ್ಲಿಯರಾಗಿ ಹೇಳುತ್ತಿರುವಂಥದ್ದು, ಡಲ್ ಸ್ಟೂಡೆಂಟ್ಸ್ ಬಹಳ ವೀಕ್ ಆಗಿರೋರು, ಬಹಳ ಸ್ಟ್ಯಾಂಡರ್ಡಾಗಿ ಓದಕ್ಕೆ ಹೋದರೆ ನಾಳೆ ಎಕ್ಸಾಮಲ್ಲಿ ಏನೂ ಬರೀಲಿಕ್ಕಾಗಲ್ಲ. ದಯವಿಟ್ಟು ವಿದ್ಯಾರ್ಥಿಗಳೇ ಈಸಿಯಾಗಿ ಓದ್ಕೊಂಡೋಗಿ ಖುಷಿಯಾಗಿ ಅಂಕಗಳನ್ನು ಪಡೆದುಕೊಳ್ಳಿ. ಕ್ವಶನ್ ನಂಬರ್ 23 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕ್ವಶನ್ಸು ಜಪಾನ್ ಆ್ಯಂಡ್ ಬ್ರೆಜಿಲಿಂದನೇ ಬರೋದು. ತಾವುಗಳು ಬರಿಬೇಕಾಗಿರೋದು ಕೇವಲ 4 ಪ್ರಶ್ನೆಗಳು. ಟೋಟಲ್ 6 ಕ್ವಶನ್ ವಿಲ್ ಬಿ ದೇರ್ ಇನ್ ದಟ್ ಮೇನ್ ಕ್ವಶನ್. ಯು ನೀಡ್ ಟು ಅಟೆಂಡ್ ಓನ್ಲಿ 4 ಕ್ವಶನ್ಸ್. ಎಷ್ಟು? ಕೇವಲ 4 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಹಾಗಿದ್ದರೆ ಜಪಾನ್ ಆ್ಯಂಡ್ ಬ್ರೆಜಿಲ್ಲು ಮಾಡಲ್ 1, 2, 3, ಪ್ರಿಪೇಟರಿ 1, 2 ಏನೆಲ್ಲ ಬಂದಿತ್ತು ಅಂತ ನೋಡೋಣ. Why bowing is difficult for a visitor to learn according to George Marx? Actually, this is hard question, my dear. Question number 23. Describe the playful yet risky interaction between the pedestrian and the drivers in Brazil according to George Marx. ನೋಡಿ, describe the playful yet risky interaction between ಡ್ರೈವರ್ಸ್ ಆ್ಯಂಡ್ ಪೆಡಿಸ್ಟೇರಿಯನ್ಸ್ ಇನ್ ಬ್ರಾಝಿಲ್. ಅಂದರೆ ಬಹಳ ಈಸಿಯಾಗಿದೆ ಇದು, ಡ್ರೈವರ್ಸ್ ಆ್ಯಂಡ್ ಪೆಡಿಸ್ಟೇರಿಯನ್ಸ್. ಆದರೆ
ಒಂದಂತೂ ನಿಜ, 4 ಮಾರ್ಕ್ಸಿಗೆ ಬರೆಯುವಷ್ಟು ಆನ್ಸರು ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ ಕಣ್ರಿ. ಹಾಗಾಗಿ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ಹೆಂಗಿರಬೇಕು ಅಂದರೆ, ಆನ್ಸರ್ ಬರೆಯುವಾಗ ಸೆಲೆಕ್ಷನ್ ಯಾವ ರೀತಿಯಾಗಿರಬೇಕು ಅಂದರೆ, ನೋಡಿ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ನೀವೆಲ್ಲರೂ ಟೂರಿಗೆ ಹೋಗ್ತೀವಿ. ನಾನೊಂದು ಸಪ್ರೇಟ್ ಬ್ಯಾಚು, ನೀವೊಂದು ಸಪ್ರೇಟ್ ಬ್ಯಾಚು. ನೀವೇನು ಮಾಡ್ತೀರಾ ಅಂದರೆ, ಯಾವುದೋ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಬಿಡ್ತೀರಾ. ಆ ಪ್ಲೇಸಲ್ಲಿ ಏನು ನೋಡಲಿಕ್ಕಿರೋದೇ ಇಲ್ಲ. ಹಾಗೆ ಅಂಥ ಕ್ವಶನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಕ್ಸಾಮಲ್ಲಿ ಬರೀಲಿಕ್ಕೇನೂ ಆಗೋಲ್ಲ. ಆದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವ ಪ್ಲೇಸ್ ಹೆಂಗಿರುತ್ತೆ ಅಂದರೆ, ಇಡೀ ದಿನ ಓಡಾಡಿದರೂ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿರಲ್ಲ. ಇನ್ನೂ ಉಳಿತಲ್ಲಪ್ಪ, ಇನ್ನೂ ಯಾವಾಗ ನೋಡೋದಿದು, ಇನ್ನೊಂದು ದಿನ ಹಾಲ್ಟ್ ಆಗೋನೇನೋ ಅಂತ ಅನ್ನಿಸ್ತಾ ಇರುತ್ತೆ. ಅಂತಹ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಪೇಜ್ ಗಂಟಲೆ ಆನ್ಸರ್ ಬರಿಬೋದು. ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್, ವೈ ಈಟಿಂಗ್ ಸೂಪ್ ಈಸ್ ಡೇಂಜರಸ್ ಇನ್ ಜಪಾನ್ ಆ್ಯಸ್ ನರೇಟೆಡ್ ಬೈ ಜಾರ್ಜ್ ಮೈಕ್ಸ್. ನೋಡಿರಿ ಸರ್, ಇದು ಕೂಡ ಅಷ್ಟೇ, ಇರೋದೇ 5 ಲೈನು, 4 ಲೈನು, 4.5. ಹೆಂಗೆ ಸರ್ 4 ಮಾರ್ಕ್ಸ್ ಕೊಡ್ತಾರೆ ಅವ್ರಿಗೆ? ನಾನು 3 ಮಾರ್ಕ್ಸ್ ಕ್ವಶನ್ಸ್ ಹೆಂಗಿರಬೇಕು? ಹಾಗಾಗಿ ಸ್ವಲ್ಪ ರೈಟಿಂಗ್ ಸ್ಟೈಲನ್ನು ಕಲೀರಿ. ಸ್ವಲ್ಪ ಇಂಟ್ರೊಡಕ್ಷನ್ ಯಾವ ರೀತಿಯಾಗಿ ಒಂದು 3 ಅಟ್ಲೀಸ್ಟ್ 2 ಲೈನ್ಸ್ ಇಂಟ್ರೊಡಕ್ಷನನ್ನು ಬರೆಯೋದು ಕಲ್ತ್ಬಿಡಿ. ಯಾಕಂದರೆ ಈ ಕ್ವಶನ್ಸ್ ಕೇಳ್ತಾ ಇರೋದು ಭಾಳ ಲೆಂತಿಯಾಗಿ ಆನ್ಸರ್ ಸಿಗೋಕ್ಕೆ ಇಲ್ಲ. ಎನಿಹೋ, ಹೌ ಡು ಜಪಾನೀಸ್ ರೆಸ್ಪೆಕ್ಟ್ ಒನ್ ಅನದರ್ಸ್ ಪ್ರೈವಸಿ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್. ಇದು ಪ್ರಿಪೇಟ್ರಿ 1ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 15 ನಿಮಿಷಗಳ ಕಾಲ ನನಗೆ ಕೊಟ್ಟಲ್ವಾ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಮುಂದಿನ ಒಂದು ವಿಡಿಯೋಗಾಗಿ ಕಾಯ್ತಾ ಇರಿ. ಈಗಾಗಲೇ ನಾನು ಎಲ್ಲ MCQs 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಎಲ್ಲವೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಫೋಕಸ್ ಆನ್ ದೀಸ್ ಕ್ವಶನ್ಸ್ ಫಸ್ಟ್, ದೆನ್ ಯು ಥಿಂಕ್ ಅಬೌಟ್ ಎಕ್ಸ್ಟ್ರಾ ಮೆಟೀರಿಯಲ್. ಅರ್ಥ ಆಯಿತು ಅನಿಸುತ್ತೆ. ಧನ್ಯವಾದಗಳು. ಫಸ್ಟ್ ಗ್ರಾಮರ್ ರೆಡಿ ಆಗಿರಿ. ನನ್ನ ಮಾತು ಕೇಳ್ರಿ, ನೀವು ಗೆದ್ರಿ ಅಂತಲೇ 70+. ಧನ್ಯವಾದಗಳು ವಿದ್ಯಾರ್ಥಿಗಳೇ.